Welcome to Political Science class. In the last class, we learned about functions of elections commissions. ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ಚುನಾವಣಾ ಆಯೋಗದ ಕಾರ್ಯಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಎಲೆಕ್ಟ್ರಲ್ ರಿಫಾರ್ಮ್ಸ್. ಚುನಾವಣಾ ಆಯೋಗದ ಒಂದು ಸುಧಾರಣೆ ಅಥವಾ ಚುನಾವಣಾ ಸುಧಾರಣೆಗಳ ಕುರಿತಾಗಿ ನಾವು ಇಂದಿನ ಒಂದು ಅವಧಿಯಲ್ಲಿ ತಿಳಿಯೋಣ. ದಿ ಸಕ್ಸಸ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಡಿಪೆಂಡ್ಸ್ ಆನ್ ದಿ ಪೊಲಿಟಿಕಲ್ ಸ್ಟೆಬಿಲಿಟಿ ವಿಚ್ ಸ್ಟಿಲ್ ಇನ್ ಪ್ಯೂರ್ ಅಂಡ್ ಹಾನೆಸ್ಟ್ ಎಲೆಕ್ಟ್ರಲ್ ಸಿಸ್ಟಮ್. ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಹಿಡಿಯುವಂಥ ಏಕೈಕ ಉದ್ದೇಶದಿಂದ ಚುನಾವಣೆಗಳನ್ನು ಗೆಲ್ಲಲು ವಿವಿಧ ಮಾರ್ಗಗಳನ್ನು ಅಥವಾ ಕೆಲವೊಂದಿಷ್ಟು ಭ್ರಷ್ಟ ಮಾರ್ಗಗಳನ್ನು ಹಿಡಿಯುತ್ತಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಕೋಮು ಭಾವನೆಗಳನ್ನು ಕೆರಳಿಸುವಂಥದ್ದಿರ್ಬೋದು, ಜಾತಿ ರಾಜಕಾರಣವನ್ನು ಮಾಡುವಂಥದ್ದಿರ್ಬೋದು, ಕ್ರಿಮಿನಲ್ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುವಂಥದ್ದಿರ್ಬೋದು, ಅಥವಾ ಮತದಾರರಿಗೆ ಆಮಿಷವನ್ನು ಒಡ್ಡುವಂಥದ್ದಿರ್ಬೋದು, ನಕಲಿ ಮತದಾನ ಮಾಡುವಂಥದ್ದಿರ್ಬೋದು ಇತ್ಯಾದಿ ಮಾರ್ಗಗಳನ್ನು ಇಂದಿನ ಒಂದು ವ್ಯವಸ್ಥೆಯಲ್ಲಿ ಅಳವಡಿಸಿ ಅಥವಾ ಇಂದಿನ ಒಂದು ವ್ಯವಸ್ಥೆಯಲ್ಲಿ ನಾವು ಹೆಚ್ಚಿನದಾಗಿ ಕಾಣ್ತೀವಿ. ಆದರೆ ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆ ಇರೋದ್ರಿಂದಾಗಿ ಚುನಾವಣೆ ಎನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪಾತ್ರ ನಿರ್ವಹಿಸುವಂಥದ್ದನ್ನು ನಾವು ನೋಡಬಹುದು. ಇಷ್ಟು ದಿ ಡೆಮೋಕ್ರಸಿ ವಿಲ್ ಬಿ ಎ ವಾಯ್ಸ್ ಆಫ್ ದಿ ಪೀಪಲ್ ಇಸ್ ದಿ ವಾಯ್ಸ್ ಆಫ್ ದಿ ಗಾಡ್. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ವಾಣಿಯೇ ದೈವವಾಣಿ ಆಗಿರುವಂಥದ್ದನ್ನಿಲ್ಲಿ ನಾವು ನೋಡಬಹುದಾಗಿದೆ. ಅಂದರೆ ಚುನಾವಣೆಗಳಲ್ಲಿ ಹೇಗೆ ಪ್ರಮುಖವಾದಂಥ ಪಾತ್ರವನ್ನು ಪ್ರಜೆಗಳು ವಹಿಸ್ತಾರೋ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ವಾಣಿಯೇ ದೇವವಾಣಿ ಆಗಿರುವಂಥದ್ದನ್ನು ಕಾಣ್ತೀವಿ. ಇನ್ ದಿಸ್ ರಿಗಾರ್ಡೆಡ್ ಎಜುಕೇಟಿಂಗ್ ಪೀಪಲ್ ಇಸ್ ಎ ಪೊಲಿಟಿಕಲಿ ಆ್ಯಂಡ್ strength the democratic system. So reforms of the election system are necessary. ಅಂದರೆ ಚುನಾವಣೆಗಳನ್ನು ಗೆಲ್ಲುವ ಏಕೈಕ ಉದ್ದೇಶದಿಂದ ವಿವಿಧ ಆಮಿಷಗಳನ್ನು ಜನರಿಗೆ ಒಡ್ಡುತ್ತಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣಬಹುದಾಗಿದೆ. ಇನ್ ದಿಸ್ ರಿಗಾರ್ಡೆಡ್ ಮೆನಿ ಕಮಿಟೀಸ್ ವ್ಯಾರ್ ಅಪಾಯಿಂಟ್ ಬೈ ದಿ ಗೌರ್ನಮೆಂಟ್ಸ್. ಅಂದರೆ ಸರ್ಕಾರ ಎನ್ನುವಂಥದ್ದು ಈ ಒಂದು ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಸುಧಾರಣೆಯನ್ನು ತರಬೇಕು ಎನ್ನುವಂಥ ಒಂದು ಉದ್ದೇಶದಿಂದಾಗಿ ಹಲವಾರು ಆಯೋಗಗಳನ್ನು ನೇಮಿಸಿ ಹಲವಾರು ಆಯೋಗ ಎನ್ನುವಂಥದ್ದು ಶಿಫಾರಸನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಎಷ್ಟು ದಿ ಇಂಪಾರ್ಟೆಂಟ್ ಕಮಿಟೀಸ್ ಆರ್ ವಿ.ಕೆ. ತಾರ್ಕುಂಡೆ ಕಮಿಟಿ, ದಿನೇಶ್ ಗೋಸ್ವಾಮಿ ಕಮಿಟಿ, ವಾಂಚು ಕಮಿಟಿ, ಇಂದ್ರಜಿತ್ ಗುಪ್ತಾ ಕಮಿಟಿ. ಇನ್ ಮೆನಿ ಆಫ್ ದಿ ಕಮಿಟೀಸ್ ಆರ್ ರೆಕಮೆಂಡೆಡ್ ಇನ್ ಎಲೆಕ್ಷನ್ಸ್ ರಿಫಾರ್ಮ್ಸ್. ಅಂದರೆ ಈ ಎಲ್ಲ ಕಮಿಟಿಗಳು, ಪ್ರಮುಖವಾದಂಥ ಕಮಿಟಿಗಳು ಏನಿದೆ ಚುನಾವಣೆಯಲ್ಲಿ ಸುಧಾರಣೆಯನ್ನು ತರುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಖಂಡಿತವಾಗಿಯೂ ಚುನಾವಣೆಯಲ್ಲಿ ಏನು ತರುವಂಥದ್ದು ಬದಲಾವಣೆಗಳು ಆಗುವಂಥದ್ದು ಅತಿ ಅವಶ್ಯಕವಾಗಿತ್ತು. ಅದೇ ರೀತಿಯಾಗಿ ತಿದ್ದುಪಡಿಗಳು ಸಹ ಆಗಿರುವಂಥದ್ದು, ಸುಧಾರಣೆಗಳು ಸಹ ಆಗಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದು. ಸೊ ಮೇನ್ ಆಗಿ ನಾವು 3 ರೀತಿಯಾದಂಥ ಒಂದು ರಿಫಾರ್ಮ್ಸ್ಗಳನ್ನು, 3 ರಿಫಾರ್ಮ್ಸ್ಗಳು, 3 ಚುನಾವಣಾ ಸುಧಾರಣೆಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಫಸ್ಟ್ ಒನ್, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಶಾರ್ಟ್ ಫಾರ್ಮ್ EPIC, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಮತದಾರರ ಗುರುತಿನ ಚೀಟಿ. ಸೆಕೆಂಡ್ ಒನ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ವಿದ್ಯುನ್ಮಾನ ಮತಯಂತ್ರ, EVM, ಶಾರ್ಟ್ ಫಾರ್ಮ್ EVM. ಥರ್ಡ್ ಒನ್, ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಆಫ್ ಆಂಟಿಸಿಡೆಂಟ್ಸ್ ಆಫ್ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ. ಈ 3 ಸುಧಾರಣೆಗಳನ್ನು ನಾವು ಪ್ರಮುಖವಾಗಿ ಚುನಾವಣೆಗಳಲ್ಲಿ ಆಗಿರುವಂಥದ್ದನ್ನು ನಾವು ನೋಡಬಹುದು. ಫಸ್ಟ್ ಒನ್, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, EPIC, ಮತದಾರರ ಗುರುತಿನ ಚೀಟಿ. ಎಕ್ಸ್ಪಾಂಡ್ ಇನ್ EPICಯನ್ನು ವಿಸ್ತರಿಸಿರಿ ಅಂತ ಕೇಳ್ತಾರೆ. ಅವಾಗ ಆನ್ಸರು
ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಮತದಾರರ ಗುರುತಿನ ಚೀಟಿ. ಸೊ EPIC introduced by the first time in India 1993. ಈ ಒಂದು ಮತದಾರರ ಗುರುತಿನ ಚೀಟಿಯನ್ನು ಮೊಟ್ಟ ಮೊದಲ ಬಾರಿಗೆ 1993ರಲ್ಲಿ ಭಾರತದಲ್ಲಿ ಪರಿಚಯಿಸಿರುವಂಥದ್ದನ್ನು ನಾವು ನೋಡಬಹುದು. EPIC ಇಂಟ್ರೊಡ್ಯೂಸ್ಡ್ ಚೀಫ್ ಎಲೆಕ್ಷನ್ ಕಮಿಷನರ್ TN ಶೇಷನ್ ಇಂಟ್ರೊಡ್ಯೂಸ್ಡ್. ಫಸ್ಟ್ ಮೊದಲ ಬಾರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು 1990ರಲ್ಲಿ TN ಶೇಷನ್ ಎನ್ನುವಂಥವರು ಮುಖ್ಯ ಚುನಾವಣಾ ಆಯುಕ್ತರು ಆಗಿರ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಯಾರೆಲ್ಲ ಮತ ಹಾಕ್ತಾರೆ ಅವರಿಗೆ ಕಡ್ಡಾಯವಾಗಿ ಏನಿರಬೇಕು, ಮತದಾರರ ಗುರುತಿನ ಚೀಟಿ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಎನ್ನುವಂಥದ್ದು ಕಂಪಲ್ಸರಿ ಆಗಿರಬೇಕು ಅಂತ ಹೇಳಿದ್ರು. ಟು ಕಂಡಕ್ಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಟು ದಿ ರಿಮೂವ್ ಇ ವಿಲ್ ಪ್ರಾಕ್ಟೀಸ್ ಲೈಕ್ ದಿ ಕರಪ್ಷನ್ ಇನ್ ಬೋಗಸ್ ವೋಟ್ ಇನ್ ಎಕ್ಸೆಟ್ರಾ. ಅಂದರೆ ಈ ಒಂದು EPICಯನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತಂದರೆ ಟು ದಿ ಕಂಟ್ರೋಲ್ ಆನ್ ದಿ ಬೋಗಸ್ ವೋಟ್, ಅಂದರೆ ಈ ಒಂದು ನಕಲಿ ಮತದಾನವನ್ನು ತಡೆಯುವಂಥ ಉದ್ದೇಶದಿಂದಾಗಿ ಇದನ್ನು ಕಂಡುಹಿಡಿದಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ 1993, 1993ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಇದನ್ನು ಪರಿಚಯಿಸಿರುವಂಥದ್ದನ್ನು ನಾವು ನೋಡಬಹುದು. ಇಸ್ ಅರೇಂಜ್ಮೆಂಟ್ were they made to issues EPIC to provide the impositions of the electors. ಅರ್ಹ ಎಲ್ಲ ಮತದಾರರಿಗೆ ಈ ಒಂದು ಮತದಾರರ ಗುರುತಿನ ಚೀಟಿಯನ್ನು ನೀಡಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಿದ್ರೆ ಯಾರು ಕ್ವಾಲಿಫಿಕೇಶನ್ ಅಂದರೆ ಅರ್ಹರು ಯಾರಾಗಿರ್ತಾರೆ? ಇನ್ನು ಆಫ್ಟರ್ 18 years 18 ವರ್ಷ ಮೇಲ್ಪಟ್ಟಂಥವ್ರು ಇರಬೇಕು, ಮತ್ತೆ ಅವರು ಕ್ರಿಮಿನಲ್ ಆಗಿರಬಾರ್ದು, ಯಾವುದೇ ರೀತಿಯಾದಂತಹ ಒಂದು ಅಪರಾಧಿ ಆಗಿರಬಾರ್ದು. ಅಂಥವರಿಗೆ ಅಂದರೆ ಯಾರು ಅರ್ಹರಾಗಿರ್ತಾರೋ ಅವರಿಗೆ ಏನು ಕೊಡುವಂಥದ್ದು, ಭಾರತದ ಪ್ರಜೆ ಆಗಿರಲೇಬೇಕು. ಇಸ್ ಮಸ್ಟ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆ ಆಗಿರಬೇಕು, 18 ವರ್ಷ ಮೇಲ್ಪಟ್ಟಿರಬೇಕು, ಯಾವುದೇ ಅಪರಾಧಿ ಅಂತ ಅವನು ಕರೆಸಿಕೊಳ್ಳಬಾರ್ದು. ಅಂಥವರಿಗೆ ಏನು ಮಾಡ್ತಾರೆ, ಒಂದು ಮತದಾರರ ಗುರುತಿನ ಚೀಟಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. MS Gill, the process of the EPIC by the voters was made compulsory. ನೋಡಿ, TN ಶೇಷನ್ ಎನ್ನುವಂಥವ್ರು ಇದ್ದಾಗ ಇದನ್ನು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯಿಸ್ತಾರೆ. ಬಟ್ MS ಗಿಲ್ ಎನ್ನುವಂಥವರು ಒಂದು ಚೀಫ್ ಎಲೆಕ್ಷನ್ಸ್ ಕಮಿಷನರ್ ಆದಾಗ, ಮುಖ್ಯ ಚುನಾವಣಾ ಆಯುಕ್ತರು ಆದವಾಗ, MS ಗಿಲ್ ಎನ್ನುವಂಥವ್ರು ಆದಾಗ ಪ್ರತಿಯೊಬ್ಬರಿಗೂ ಸಹ ಮತದಾರರ ಗುರುತಿನ ಚೀಟಿ ಕಡ್ಡಾಯವಾಗಿ ಇರಬೇಕು. ಯಾರೆಲ್ಲ ಮತದಾನವನ್ನು ಹಾಕ್ತಾರೋ, ಮತವನ್ನು ಹಾಕ್ತಾರೋ ಅಂಥವರಿಗೆ ಏನಿರಬೇಕು, ಕಂಪಲ್ಸರಿಯಾಗಿ ಈ ಗುರುತಿನ ಚೀಟಿ ಇಲ್ಲದೆ ಮತದಾನವನ್ನ ಮಾಡಲು ಅವಕಾಶವನ್ನ ನೀಡದೇ ಇರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಇಟ್ ಕನ್ಸಿಸ್ಟ್ ಆಫ್ ಇಂಟ್ರಡಕ್ಷನ್ಸ್ ಆಫ್ ವೋಟರ್ಸ್ ಏಜ್, ನೇಮ್, ಫೋಟೋ, ಜೆಂಡರ್, ಅಡ್ರೆಸ್, ಕಾನ್ಸ್ಟಿಟ್ಯೂನ್ಸಿ, ಡೇಟ್ ಆಫ್ ಇಶ್ಯೂಸ್ ಇನ್ ಎಕ್ಸೆಟ್ರಾ. ನೋಡಿ, ಹಾಗಿದ್ರೆ ಇದರಲ್ಲಿ ಏನೆಲ್ಲ ಇರುತ್ತೆ? ಸೊ ಎಕ್ಸಾಂಪಲ್ ಆಗಿ ನಾವು ಒಂದು ನೋಡಬಹುದು. ಇದು EPIC ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಈ ಐಡೆಂಟಿಟಿ ಕಾರ್ಡ್ ಅಲ್ಲಿ ನಾವೇನ್ ನೋಡಬಹುದಾಗಿದೆ? ನೋಡಿ, ಅಲ್ಲಿ ನೇಮ್ ಇದೆ, ಆ ಒಂದು ಎಲೆಕ್ಟರ್ಸ್ ನೇಮ್, ಆ ಒಂದು ಅವರ ಒಂದು ನೇಮ್ ಇರುತ್ತೆ. ಫೋಟೋವನ್ನ ನಾವು ನೋಡಬಹುದು, ಫೋಟೋ ಮೇಲ್ಗಡೆ ಇರುತ್ತೆ ನೋಡಿ, ರೈಟ್ ಸೈಡ್ ಫೋಟೋವನ್ನ ನೋಡಬಹುದು. ಅವರ ಏಜ್ ಇರುತ್ತೆ, ಅದರ ಜೊತೆಗೆ ಜೆಂಡರ್ ಅಂದ್ರೆ ಮೇಲ್ ಆರ್ ಫಿಮೇಲ್, ಗಂಡು ಅಥವಾ ಹೆಣ್ಣು ಎನ್ನುವಂಥದ್ದು ಇರುತ್ತೆ. ಅವರ ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಇದೆಲ್ಲವೂ ಸಹ ಎಲ್ಲಿರುವಂಥದ್ದು? ಈ ಒಂದು ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಸೊ ನಿಮ್ಮ ಪೇರೆಂಟ್ಸ್ ಹತ್ರ ಸಹ ಇರಬಹುದು. ಯಾರೆಲ್ಲ ನಾಗರಿಕರು ಮತ ಹಾಕ್ಲಿಕ್ಕೆ ಹೋಗ್ತಾರೆ ಅವರಿಗೆ ಕಂಪಲ್ಸರಿಯಾಗಿ ಈ ಒಂದು ಐಡೆಂಟಿಟಿ ಕಾರ್ಡ್ ಎನ್ನುವಂಥದ್ದು, ಗುರುತಿನ ಚೀಟಿ ಎನ್ನುವಂಥದ್ದು ಕಂಪಲ್ಸರಿಯಾಗಿ ಇರಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಎಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ 1993, 1993ರಲ್ಲಿ ಮೊದಲ ಬಾರಿಗೆ ಇದನ್ನು ಪರಿಚಯಿಸಿ MS ಗಿಲ್ ಎನ್ನುವಂಥವ್ರು ಇದ್ದಾಗ ಅದನ್ನು
ಕಂಪಲ್ಸರಿ ಮಾಡಲಾಗಿತ್ತು. ಪ್ರತಿಯೊಬ್ಬರಿಗೂ ಸಹ ಈ ಒಂದು ಮತದಾರ ಗುರುತಿನ ಚೀಟಿ ಇರಲೇಬೇಕಾಗಿರುವಂತದ್ದನ್ನ ನಾವು ನೋಡಬಹುದು. ನೆಕ್ಸ್ಟ್, ಯೂಸ್ ಆಫ್ ದಿ EVM EPIC ಆಗಿದೆ. ಒಂದು ಮತದಾರರ ಗುರುತಿನ ಚೀಟಿಯಿಂದ ಆಗುವಂತಹ ಪ್ರಯೋಜನ ಏನು? ಇಸ್ ದಿ ಕಂಟ್ರೋಲ್ ದಿ ಬೋಗಸ್ ವೋಟ್, ನಕಲಿ ಮತದಾನವನ್ನು ನಾವು ತಡಿಬಹುದು. ಅಂದ್ರೆ ಯಾರಿಗೆಲ್ಲ ಈ ಒಂದು ಒಂದು EPIC ಯಾರ ಹತ್ರ ಇಲ್ಲ ಅವರು ಖಂಡಿತವಾಗಿಯೂ ಭಾರತೀಯ ಪ್ರಜೆ ಅಲ್ಲ, ಅವರು ಮತದಾರ ಮಾಡಲಿಕ್ಕೆ ಅರ್ಹರಲ್ಲ ಎನ್ನುವಂಥದ್ದನ್ನ ಇಲ್ಲಿ ನಾವು ಕಂಡುಕೊಳ್ಬಹುದು. ಹಾಗಾಗಿ ಟು ದಿ ಕಂಟ್ರೋಲ್ ಆನ್ ದಿ ಬೋಗಸ್ ವೋಟ್, ಇಲ್ಲಿ ಏನ್ ಮಾಡಬಹುದಾಗಿದೆ, ನಕಲಿ ಮತದಾನವನ್ನ ತಡಿಲಿಕ್ಕೆ ಉತ್ತಮವಾದಂತಹ ಒಂದು ಪ್ರಯೋಜನ ಆಗುವಂತದ್ದನ್ನ ನಾವು ನೋಡ್ತೀವಿ. ದೆನ್ ಸೆಕೆಂಡ್ ಒನ್, ಇನ್ ಕಂಡಕ್ಟ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್, ಗುರುತಿನ ಚೀಟಿ ಇರೋದ್ರಿಂದಾಗಿ ನಾವು ಹೆಚ್ಚು ಇಲ್ಲಿ ಏನ್ ಮಾಡಬಹುದಾಗಿದೆ, ಚುನಾವಣೆಗಳನ್ನ ನಿಷ್ಪಕ್ಷಪಾತವಾಗಿ ನಡೆಸಲು ಸಹಾಯಕಾರಿಯಾಗಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಹಾಗಾಗಿ ಇಲ್ಲಿ EPIC ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಕಾರ್ಯವನ್ನ ವಹಿಸುತ್ತೆ. ಅದೇ ರೀತಿಯಾಗಿ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳನ್ನ ನಾವು ಈ EPIC ಏನಂದ್ರೆ ಕೆಲವೊಂದಿಷ್ಟು ಯೋಜನೆಗಳಿಗೆ ಈ ವೋಟಿಂಗ್ ಒಂದು ಕಾರ್ಡ್ ಎನ್ನುವಂಥದ್ದು ಕಂಪಲ್ಸರಿ ಆಗಿ ಕೊಡಬೇಕಾಗತ್ತೆ. ಹಾಗಾಗಿ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳನ್ನ ನಾವು ಪಡ್ಕೊಳ್ಳಿಕ್ಕೆ ಸಹಾಯಕಾರಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ದೆನ್ ಸೆಕೆಂಡ್ ಒನ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಶಾರ್ಟ್ ಫಾರ್ಮ್ EVM, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ EVM, ವಿದ್ಯುನ್ಮಾನ ಮತಯಂತ್ರ. ಸೆಕೆಂಡ್ ರಿಫಾರ್ಮ್ಸ್ EVM, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು ಎರಡನೆಯ ಒಂದು ಸುಧಾರಣೆ, ಚುನಾವಣಾ ಸುಧಾರಣೆಯಲ್ಲಿ ನಾವು ನೋಡಬಹುದು. EVM is one of the important innovations of the modern technology. ಆಧುನಿಕ ತಂತ್ರಜ್ಞಾನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ತಂತ್ರಜ್ಞಾನ ಅಂತ ನಾವಿದನ್ನ ಸಹಜವಾಗಿ ಕಾಣಬಹುದಾಗಿದೆ. ವಿದ್ಯುನ್ಮಾನ ಮತಯಂತ್ರ ಎಂಬುದು ಒಂದು ಆಧುನಿಕ ತಂತ್ರಜ್ಞಾನದ ಹೊಸ ಆವಿಷ್ಕಾರವಾಗಿದ್ದು ಇದು ಉತ್ತಮ ವ್ಯವಸ್ಥೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಹ್ಯಾಸ್ ರೀಪ್ಲೇಸ್ಡ್ ದಿ ಸಿಸ್ಟಮ್ ಆಫ್ ಬ್ಯಾಲೆಟ್ ಬಾಕ್ಸ್ ಅಂಡ್ ಬ್ಯಾಲೆಟ್ ಪೇಪರ್ಸ್ ವಿತ್ ಮೋಸ್ಟ್ ಎಫೆಕ್ಟಿವ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಹಳೆಯ ವ್ಯವಸ್ಥೆಯಾದಂತಹ ಒಂದು ಮತಪತ್ರ ಇರಬಹುದು ಅಥವಾ ಮತಪೆಟ್ಟಿಗೆಗಳಿಂದ ಉಂಟಾಗುವಂಥ ಲೋಪದೋಷಗಳನ್ನು ನಿವಾರಿಸಿ ಅದಕ್ಕೆ ಪೂರಕವಾಗಿ ಚುನಾವಣೆಯಲ್ಲಿ ಮತದಾನ ಮಾಡಲು ಬಳಸುವ ಆಧುನಿಕ ವಿದ್ಯುನ್ಮಾನ ಮತಯಂತ್ರ ಅಂತ ನಾವಿದನ್ನ ಸಹಜವಾಗಿ ನೋಡಬಹುದಾಗಿದೆ. EVM were introduced for the first time 1998 in the Legislative Assembly elections of some states. It was successful. ನೋಡಿ, ಮೊದಲ ಬಾರಿಗೆ ಭಾರತದಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನ ಮೊದಲ ಬಾರಿಗೆ ಚುನಾವಣಾ ವಿದ್ಯುನ್ಮಾನ ಮತಯಂತ್ರವನ್ನ ಪರಿಚಯಿಸಿದ್ದು 1998ರಲ್ಲಿ. ಕೆಲವೊಂದಿಷ್ಟು ಶಾಸನ ಸಭೆಯ ಚುನಾವಣೆಯಲ್ಲಿ, ಕೆಲವೊಂದಿಷ್ಟು ರಾಜ್ಯಗಳ ಶಾಸನ ಸಭೆಯ ಚುನಾವಣೆಯಲ್ಲಿ ಇದನ್ನ ಪರಿಚಯಿಸಲಾಗುತ್ತೆ. ಅದು ಫಲಕಾರಿಯೂ ಸಹ ಆಗತ್ತೆ. ಇಟ್ಸ್ ಲೇಟರ್ ಆನ್ ದಿ 14th ಲೋಕಸಭಾ ಎಲೆಕ್ಷನ್ ದೇ ವರ್ ಯೂಸ್ಡ್ ಆಲ್ ಓವರ್ ಇಂಡಿಯಾ. 2004ರಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ಭಾರತದಲ್ಲಿಯೂ ಸಹಿತವಾಗಿ ಈ ಒಂದು EVM ಅನ್ನ ದೇಶದಾದ್ಯಂತ ಪರಿಚಯಿಸಿರುವಂಥದ್ದನ್ನ ನಾವು ನೋಡ್ತೀವಿ. ಮೊದಲ ಬಾರಿಗೆ ಅಂದ್ರೆ ಇಡೀ ಒಂದು ದೇಶದಲ್ಲಿ ಮೊದಲ ಬಾರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು 1998ರಲ್ಲಿ. ಬಟ್ ಆಲ್ ಓವರ್ ಇಂಡಿಯಾ ಕಂಪಲ್ಸರಿಯಾಗಿ ಅದನ್ನ EVM ಅನ್ನ ಬಳಸಿದ್ದು 14ನೇ ಲೋಕಸಭಾ ಚುನಾವಣೆಯಲ್ಲಿ ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ. EVM consists of controlling units and balloting units. 2 units. So controlling units and balloting unit. And both are interconnected with a cable. So balloting unit is kept in the place where voters and exercise voters. So controlling units is with the polling officers.
ನೋಡಿ, ಈ ಒಂದು ವಿದ್ಯುನ್ಮಾನ ಮತಯಂತ್ರದಲ್ಲಿ 2 ರೀತಿಯಾದಂತಹ ಒಂದು ಯೂನಿಟ್ಗಳನ್ನು ನಾವು ನೋಡಬಹುದಾಗಿದೆ. ಕಂಟ್ರೋಲಿಂಗ್ ಯೂನಿಟ್ ಮತ್ತು ಬ್ಯಾಲೆಟಿಂಗ್ ಯೂನಿಟ್ ಎನ್ನುವಂತ 2 ಯೂನಿಟ್ಗಳು ಇರುತ್ತೆ. ಇದು ಎರಡೂ ಸಹ ಇಂಟರ್ ಕನೆಕ್ಟ್ ಆಗಿರುತ್ತೆ, ಒಂದು ಕೇಬಲ್ ಮೂಲಕ, ಅಂದ್ರೆ ಒಂದು ವೈರ್ಗಳ ಮೂಲಕ ಪರಸ್ಪರ ಕನೆಕ್ಟ್ ಆಗಿರುತ್ತೆ. ಕಂಟ್ರೋಲಿಂಗ್ ಯೂನಿಟ್ ಮತ್ತು ಬ್ಯಾಲೆಟಿಂಗ್ ಯೂನಿಟ್ ಎನ್ನುವಂಥದ್ದು. ಬ್ಯಾಲೆಟಿಂಗ್ ಯೂನಿಟ್ ಎನ್ನುವಂಥದ್ದು ವೋಟರ್ಸ್ ಯಾರಿರ್ತಾರೋ ಆ ಒಂದು ವೋಟಿಂಗ್ ಪೂಲ್ ಅಲ್ಲಿ, ಆ ಒಂದು ಬ್ಲಾಕ್ ಅಲ್ಲಿ ಇರುವಂತದ್ದು, ವೋಟರ್ಸ್ ಹತ್ರ ಇರುವಂತದ್ದು. ವೋಟರ್ಸ್ ಮತ ಹಾಕ್ಲಿಕ್ಕೆ ಆ ಒಂದು ಬ್ಯಾಲೆಟಿಂಗ್ ಯೂನಿಟ್ ಅನ್ನ ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ಕಂಟ್ರೋಲಿಂಗ್ ಯೂನಿಟ್ ಇರುವಂತದ್ದು ಪೋಲಿಂಗ್ ಆಫೀಸರ್ಸ್ ಹತ್ರ, ಅಲ್ಲಿ ಯಾರು ಸ್ಟಾಫ್ಸ್ ಇರ್ತಾರೆ ನೋಡಿ, ಆ ಒಂದು ಕಂಟ್ರೋಲಿಂಗ್ ಯೂನಿಟ್ ಎನ್ನುವಂಥದ್ದು ಅವರ ಹತ್ರ, ಆ ಒಂದು ಆಫೀಸರ್ ಹತ್ರ ಆ ಕಂಟ್ರೋಲಿಂಗ್ ಯೂನಿಟ್ ಇರುವಂತದ್ದನ್ನ ನಾವು ನೋಡ್ತೀವಿ. ಆಫ್ಟರ್ ದಿ ವೋಟರ್ ಪ್ರೊಸೆಸ್ ಇಸ್ identity by the pressing the blue button on the balloting unit against the candidates symbols he is the voters. ನೋಡಿ, ಮತದಾರರು ಯಾರಿರ್ತಾರೋ ಅವರು ತಮಗೆ ಬೇಕಾದಂತ ಒಂದು ಅಭ್ಯರ್ಥಿ ಇರುತ್ತೆ, ಆ ಒಂದು ಅಭ್ಯರ್ಥಿಯ ಸೀರಿಯಲ್ ನಂಬರ್, ನಂತರದಲ್ಲಿ ನೆಕ್ಸ್ಟ್ ಅವರ ಒಂದು ನೇಮ್ ನೋಡಬಹುದು. ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಇರುವಂತದ್ದು ಲೆಫ್ಟ್ ಸೈಡ್ ಏನಿದೆ, ಫಸ್ಟ್ ಇರುವಂತದ್ದು ಅದು ಕಂಟ್ರೋಲಿಂಗ್ ಯೂನಿಟ್. ಸೆಕೆಂಡ್ ಇದೆ ನೋಡಿ, ಬ್ಲೂ ಬಟನ್ಸ್ ಗಳು ಸೈಡ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ, ರೈಟ್ ಸೈಡ್ ಬ್ಲೂ ಬಟನ್ಸ್ ಗಳು ಮೇಲಿಂದ ಕೆಳಗಡೆ ತನಕ, ಅದು ಬ್ಯಾಲೆಟಿಂಗ್ ಯೂನಿಟ್. ಫಸ್ಟ್ ಇರುವಂತದ್ದು ಕಂಟ್ರೋಲಿಂಗ್ ಯೂನಿಟ್, ಸೆಕೆಂಡ್ ಇರುವಂತದ್ದು ಬ್ಯಾಲೆಟಿಂಗ್ ಯೂನಿಟ್ಸ್. ಆ ಬ್ಯಾಲೆಟಿಂಗ್ ಯೂನಿಟ್ಸ್ ಅಲ್ಲಿ ಫಸ್ಟ್ ಸೀರಿಯಲ್ ನಂಬರ್ಗಳು ಇರುತ್ತೆ, ನಂತರದಲ್ಲಿ ಅವರ ಒಂದು ನೇಮ್ಗಳು, ಯಾವ ಕ್ಯಾಂಡಿಡೇಟ್ ನಿಂತಿರ್ತಾರೆ ಅವರ ಒಂದು ಹೆಸರು, ಅದ ನಂತರದಲ್ಲಿ ಅವ್ರದ್ದೊಂದು ಸಿಂಬಾಲ್ಗಳು ಇರುತ್ತೆ. ಸಿಂಬಾಲ್ಗಳು ಆದ ಮೇಲೆ, ಆ ಚಿಹ್ನೆಗಳು ಆದ ಮೇಲೆ ಬ್ಲೂ ಬಟನ್ಸ್ ಇರುತ್ತೆ. ನಮಗೆ ಯಾವ ಅಭ್ಯರ್ಥಿ ಬೇಕೋ ಆ ಒಂದು ಅಭ್ಯರ್ಥಿಯ ಎದುರುಗಡೆ ಇರುವಂತಹ ಬ್ಲೂ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನಾವು ವೋಟಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನಂತರದಲ್ಲಿ ಅಲ್ಲಿ ಕಂಟ್ರೋಲಿಂಗ್ ಯೂನಿಟ್ ಅಲ್ಲಿ ಪ್ರೊಸೆಸ್ ಆಗಿದೆ ಅಂತ ತೋರಿಸುತ್ತೆ, ಅದು ನಂತರದಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಈಗ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಮತ್ತೊಂದು ದೊಡ್ಡ ಬಾಕ್ಸ್ ಇದೆ ನೋಡಿ, ಅದು ವಿವಿ ಪ್ಯಾಡ್ ಅಂತ ನಾವು ಕರಿತೀವಿ. ನಾವು ಯಾರಿಗೆ ವೋಟ್ ಹಾಕಿದೀವಿ ಅಲ್ಲಿ ಬಂದಿರುತ್ತೆ, ಒಂದು ಸಲ ಬಂದು ಹೋಗುತ್ತೆ, ನಾವು ನೋಡ್ಬೋದು ನಾವು ಯಾರಿಗೆ ವೋಟ್ ಹಾಕಿದೀವಿ ಎನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಇದು ಈ ಸಾರಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದನ್ನ ವಿವಿ ಪ್ಯಾಡ್ ಅನ್ನು ನಾವು ನೋಡಬಹುದು. ಹಾಗಿದ್ರೆ ಈ ಒಂದು ಬಟನ್ಸ್ ಗಳನ್ನ ನಾವು ಎದುರುಗಡೆ ಇರುವಂತಹ ಬ್ಲೂ ಬಟನ್ ಅನ್ನ ಒತ್ತಿದ್ರೆ ವೋಟಿಂಗ್ ಪ್ರೊಸೆಸ್ ಎನ್ನುವಂಥದ್ದು ಕಂಪ್ಲೀಟ್ ಆಗುವಂತದ್ದನ್ನ ನಾವು ನೋಡಬಹುದು. ಹಾಗಾಗಿ ಇಲ್ಲಿ ನಾವು ನೋಡಬಹುದು ಯೂಸಸ್ ಆಫ್ ಇವಿಎಂ. ಹಾಗಿದ್ರೆ ಈ ಒಂದು ಯೂಸ್ ಗಳು ಏನಿರಬಹುದು, ಈ ಇವಿಎಂ ನ ವಿದ್ಯುನ್ಮಾನ ಮತಯಂತ್ರದ ಪ್ರಯೋಜನಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ದಿ ಫಸ್ಟ್ advantage is that preparations for the polling is very less. The polling staff is required to get the training, thus the elections process will be ended smoothly. ನೋಡಿ, ಇಲ್ಲಿ ಈ ಒಂದು ಇವಿಎಂ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದಾಗಿ ಮತದಾನಕ್ಕೆ ಏನು ಬೇಕಾಗಿರುತ್ತೆ, ಮತದಾನದ ಮೊದಲು ಕೆಲವೊಂದಿಷ್ಟು ತಯಾರಿಗಳನ್ನ ನಡೆಸಬೇಕಾಗುತ್ತೆ, ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗುವಂಥದ್ದು ಅನಿವಾರ್ಯವಾಗಿರುತ್ತೆ. ಯಾಕಂದ್ರೆ ಮೊದಲು ನೋಡಿ, ಮತದಾನ ವ್ಯವಸ್ಥೆಯಲ್ಲಿ ಮತವನ್ನ ಹೇಗೆ ಹಾಕ್ತಾ ಇದ್ರು ಅಂತಂದ್ರೆ, ಒಂದು ಚೀಟಿ ಅಥವಾ ಪೇಪರ್ಗಳಲ್ಲಿ ಅವರ ಹೆಸರುಗಳು ಇರ್ತಾ ಇತ್ತು. ಅವರ ಒಂದು ಹೆಸರುಗಳ ಮುಂದೆ ನಾವು ಒಂದು ಸೀಲ್ಗಳನ್ನ ಹಾಕಬೇಕಾಗಿತ್ತು, ಶಾಯಿಯ ಸೀಲ್ಗಳನ್ನ ಒತ್ತಬೇಕಾಗಿತ್ತು. ಇದು ನೋಡಿ, ಅವರ ಒಂದು ಹೆಸರುಗಳನ್ನ ರೆಡಿ ಮಾಡಿ ಪೇಪರ್ಗಳಲ್ಲಿ ಹೆಸರುಗಳನ್ನ ಒಂದು ರೆಡಿ ಮಾಡಿ, ನಂತರದಲ್ಲಿ ಆ ಸೀಲ್ಗಳಿಗೆ ಇಂಕ್ಗಳನ್ನ ಶೇಖರಣೆ ಮಾಡುವಂಥದ್ದು, ಇದೆಲ್ಲ ತುಂಬಾ ಕೆಲಸ ಆಗ್ತಾ ಇತ್ತು. ಪೂರ್ವ ಸಿದ್ಧತೆಗಳು ಎನ್ನುವಂಥದ್ದು ಬಹಳಷ್ಟು ಬೇಕಾಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಈಗ ಕೇವಲ ಸಿಬ್ಬಂದಿಗಳನ್ನ, ಸ್ಟಾಫ್ಗಳನ್ನ ಅವರಿಗೆ ಟ್ರೈನಿಂಗ್ ಕೊಟ್ರೆ ಮಾತ್ರ ಸಾಕಾಗಿರುತ್ತೆ, ಅವರನ್ನ ಸಿದ್ಧಪಡಿಸಿದ್ರೆ ಮಾತ್ರ ಸಾಕು, ಅವರಿಗೆ ಕೆಲವೊಂದಿಷ್ಟು ಟ್ರೈನಿಂಗ್ ಗಳನ್ನ ಕೊಟ್ರೆ ಮಾತ್ರ ಸಾಕು. ಯಾವುದೇ ರೀತಿಯಾದಂತ ಪೂರ್ವ ತಯಾರಿಗೆ ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಇಲ್ಲದೆ ಇರುವಂತದ್ದನ್ನ ನಾವು ನೋಡಬಹುದಾಗಿದೆ. ಪೇಪರ್ಸ್ ಗಳನ್ನ ಬಂಡಲ್ಗಟ್ಲೆ ತಗೊಂಡು ಹೋಗ್ಬೇಕಿತ್ತು ಮುಂಚೆ. ಯಾಕಂತಂದ್ರೆ ಪೇಪರ್ಸ್ ಗಳ ಮೂಲಕವಾಗಿ ಮತದಾನವನ್ನ ಹಾಕ್ತಾ ಇದ್ರು. ಬಾಕ್ಸ್ಗಳು ಬೇಕಾಗಿತ್ತು, ದೊಡ್ಡ ದೊಡ್ಡ ಬಾಕ್ಸ್ಗಳು ತುಂಬಾನೇ ಬೇಕಾಗಿರ್ತಾ ಇತ್ತು. ತುಂಬಾ ಬಾಕ್ಸ್ಗಳನ್ನ ಆ ಒಂದು ವೋಟಿಂಗ್ ಪೂಲ್ಗೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ತಗೊಂಡು ಹೋಗ್ಬೇಕಿತ್ತು. ಆದ್ರೆ ಈಗ ಹಾಗಲ್ಲ, ಇವಿಎಂ ಅನ್ನ ತಗೊಂಡು ಹೋದ್ರೆ ಸಾಕಾಗತ್ತೆ. ಹಾಗಾಗಿ ಅಲ್ಲಿ ಪೂರ್ವ ಸಿದ್ಧತೆಗಳು ಕಡಿಮೆ ಇರುತ್ತೆ, ಅದರ ಜೊತೆಗೆ ಸಿಬ್ಬಂದಿಗಳಿಗೆ ತಯಾರಿ ಮಾಡಿದ್ರೆ ಸಾಕಾಗತ್ತೆ. ಸೆಕೆಂಡ್ ಒನ್, ಇನ್ ದಿಸ್ ಸಿಸ್ಟಮ್ the poll is very simple. So voter can
press the blue buttons against the name of the candidate of his choice. ನೋಡಿ, ಇಲ್ಲಿ ಮತದಾನ ಮಾಡುವಂತ ಒಂದು ಪ್ರಕ್ರಿಯೆಯೂ ಸಹ ತುಂಬಾನೇ ಸುಲಭವಾಗಿರುತ್ತೆ. ಮತದಾರರು ತಾವು ಇಚ್ಛಿಸಿದಂತ ಅಭ್ಯರ್ಥಿಗಳ ಮುಂದೆ ಇರುವಂತ, ಎದುರುಗಡೆ ಇರುವಂತ ರೈಟ್ ಸೈಡ್ ಇರುವಂತಹ ಒಂದು ಬ್ಲೂ ಬಟನ್ಸ್ಗಳು ಇರುತ್ತೆ. ಪ್ರತಿಯೊಬ್ಬ ಅಭ್ಯರ್ಥಿಯ ಎದುರುಗಡೆ ಒಂದೊಂದು ಬ್ಲೂ ಬಟನ್ಸ್ ಇರುತ್ತೆ. ಆ ಒಂದು ನಾವು ಯಾರಿಗೆ ಮತವನ್ನ ಹಾಕ್ಲಿಕ್ಕೆ ಬಯಸ್ತೀವಿ ಅವರ ಎದುರುಗಡೆ ಇರುವಂತ ಬ್ಲೂ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಅದು ಮತದಾನ ಎನ್ನುವಂಥದ್ದು ಆಗತ್ತೆ. ನಾವು ಯಾರಿಗೆ ಮತ ಹಾಕಬೇಕು ಅದನ್ನ ಹಾಕಬಹುದು. ಹಾಗಾಗಿ ಇದರ ಒಂದು ಉಪಯೋಗ, ಬಳಸುವಿಕೆ ಎನ್ನುವಂಥದ್ದು ಸಹ ಸುಲಭ ಸಾಧ್ಯ ಆಗಿರುವಂತದ್ದನ್ನ ನಾವು ನೋಡಬಹುದು. ಅನಕ್ಷರಸ್ಥನೂ ಸಹ ಇದರ ಒಂದು ಉಪಯೋಗವನ್ನ ಮಾಡಲಿಕ್ಕೆ ಸಹಾಯವಾಗುತ್ತೆ. ಇವಿಎಂ ಕ್ಯಾನ್ ಬಿ ಈಸಿಲಿ ಆಪರೇಟೆಡ್ ಅಂಡ್ ಸೇವ್ ಟೈಮ್. ನೋಡಿ, ಇಲ್ಲಿ ಪ್ರತಿ ಸೆಕೆಂಡಿಗೆ 5 ಸೆಕೆಂಡಿಗೆ ಒಂದು ಮತದಾನ ಹಾಕ್ಲಿಕ್ಕೆ ಸಹಾಯವಾಗುವಂಥದ್ದು. ಇಲ್ಲಿ ಮತದಾನ ಪ್ರಕ್ರಿಯೆ ಎನ್ನುವಂಥದ್ದು ಅತ್ಯಂತ ಶೀಘ್ರಗತಿಯಲ್ಲಿ ಸಾಗುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮೊದಲೆಲ್ಲ ಆ ರೀತಿಯಾಗಿ ಇರಲಿಲ್ಲ. ಪೇಪರ್ಗಳಲ್ಲಿ ಇಂಕ್ಗಳ ಒಂದು ಪ್ಯಾಡ್ಗಳನ್ನು ಒತ್ತಬೇಕಾಗಿತ್ತು. ಅದಕ್ಕೆ ಸಾಮಾನ್ಯ ಅಂತಂದ್ರು 1-2 ನಿಮಿಷಗಳು ಬೇಕಾಗ್ತಾ ಇತ್ತು. ಆದ್ರೆ ಈಗ ಆಗಲ್ಲ. ಪ್ರೊಸೆಸ್ಗಳು ಹೇಗಾಗಿದೆ ಅಂದ್ರೆ, ಈ ಒಂದು ಇವಿಎಂ ಎನ್ನುವಂಥದ್ದು 5 ಸೆಕೆಂಡ್ಸ್ ಆದ ನಂತರ ಮತ್ತೊಬ್ಬನು ವೋಟ್ ಹಾಕ್ಲಿಕ್ಕೆ ಇಲ್ಲಿ ಅವಕಾಶ ಇರುವಂತದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಒಂದು ಸಮಯದ ಸೇವ್ ಟೈಮ್, ಸಮಯ ಎನ್ನುವಂಥದ್ದು ಸಹ ಉಳಿತಾಯ ಆಗುವಂತದ್ದನ್ನು ಇಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್, ವಿತ್ ದಿ ಯೂಸ್ ಆಫ್ ದಿ ಇವಿಎಂ selects of the ballot paper can be avoided and those is economic and eco-friendly. ಈ ಒಂದು ಇವಿಎಂ ಬಳಕೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ರೆ, ವಿದ್ಯುನ್ಮಾನ ಮತಯಂತ್ರವನ್ನ ಬಳಸುವುದರಿಂದ ಅಪಾರ ಪ್ರಮಾಣದ ಹಣ ಎನ್ನುವಂಥದ್ದು ಉಳಿತಾಯವಾಗುವುದರ ಜೊತೆಗೆ ಇಲ್ಲಿ ಯಂತ್ರವನ್ನ ಬಳಸುವ ಮೂಲಕ ಮತದಾನಕ್ಕೆ ಉಪಯೋಗವಾಗುವಂತ ಒಂದು ಮತಪತ್ರಗಳಿರ್ಬೋದು ಅಥವಾ ನಾನಾ ಸಾಮಗ್ರಿಗಳು, ನಮೂನೆಗಳು ಎನ್ನುವಂಥದ್ದು ಉಳಿತಾಯವಾಗುವುದರ ಜೊತೆಗೆ ಕಾಗದದ ವೆಚ್ಚ ಉಳಿದು ಪರಿಸರ ನಾಶ ಎನ್ನುವಂಥದ್ದು ತಪ್ಪುವಂಥದ್ದನ್ನು ನಾವು ನೋಡ್ಬೋದು. ಮೊದಲು ಕಾಗದಗಳನ್ನ ಬಳಸಿ ಅಥವಾ ಪೇಪರ್ಸ್ಗಳನ್ನ ಬಳಸಿ ಮತದಾನವನ್ನ ಮಾಡ್ತಾ ಇದ್ರು. ಇದರಿಂದಾಗಿ ವೆಚ್ಚ ಎನ್ನುವಂಥದ್ದು ಬಹಳಷ್ಟು ಆಗ್ತಾ ಇತ್ತು. ಆದ್ರೆ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ, ಒಂದು ಇವಿಎಂಗೆ ಒಂದು 10,000 ರೂಪಾಯಿ ತಗಲುತ್ತೆ ಅಂತ ಅಂದ್ರೆ, 40,000 ರೂಪಾಯಿ ತಗಲುತ್ತೆ ಅಂತಂದ್ರೆ, ಅದೇ ಒಂದು ಕ್ಷೇತ್ರದಲ್ಲಿ ನಾವು ಮೊದಲು ಅಲ್ಲಿ ನಾವು ಮತದಾನ ಪ್ರಕ್ರಿಯೆಯನ್ನ ಮಾಡಬೇಕು ಅಂತಂದ್ರೆ 4 ಲಕ್ಷ ತಗಲ್ತಾ ಇತ್ತು. ಯಾಕೆ? ಇಂಕ್ಗಳು ಇರ್ಬೋದು, ಪೇಪರ್ಸ್ಗಳು ಇರ್ಬೋದು. ಇಲ್ಲಿ ಹಣದ ಉಳಿತಾಯ ಒಂದು ಕಡೆ ಆಗುತ್ತೆ. ಇನ್ನು ಆದ ನಂತರದಲ್ಲಿ, ಎಲೆಕ್ಷನ್ ಆದ ನಂತರದಲ್ಲಿ ಆ ಮತದಾನ ಆದಂತ ಒಂದು ಪೇಪರ್ಸ್ಗಳನ್ನ ಏನ್ ಮಾಡಬೇಕಾಗಿತ್ತು? ಒಂದು ಕಡೆ ಎಸೆಯಬೇಕಾಗಿತ್ತು. ಇಲ್ಲಿದ್ರೆ ಅದನ್ನ ಸುಟ್ಟು ಹಾಕಬೇಕಾಗಿತ್ತು. ಇದರಿಂದ ಪರಿಸರ ಎನ್ನುವಂಥದ್ದು ಸಹ ನಾಶ ಆಗುವಂತ ಸಾಧ್ಯತೆಗಳು ಇರ್ತಾ ಇತ್ತು. ಹಾಗಾಗಿ ಇದರ ಒಂದು ಉಳಿತಾಯ, ಹಣದ ಉಳಿತಾಯದ ಜೊತೆಗೆ ಇಕೋ ಫ್ರೆಂಡ್ಲಿ, ಇದೊಂದು ಪರಿಸರ ಸ್ನೇಹಿಯಾಗಿರುವಂತದ್ದನ್ನೆಲ್ಲಿ ನಾವು ನೋಡಬಹುದು. ನೆಕ್ಸ್ಟ್, ಇಟ್ ಅಡ್ವೈಸ್ ಇನ್ ವೋಟರ್ಸ್ ಇಸ್ ರೆಗ್ಯುಲೇಟ್ಸ್ ಅಂಡ್ ಯೂಸ್ಫುಲ್ ಟು ದಿ ಇಲ್ಲಿಟ್ರೇಟ್ಸ್. ಇಲ್ಲಿ ಕುಲಗೆಟ್ಟ ಮತ ಇರಬಹುದು, ತಿರಸ್ಕೃತ ಮತ ಎನ್ನುವಂತ ಸಮಸ್ಯೆಗಳು ಇರೋದಿಲ್ಲ. ಅನಕ್ಷರಸ್ಥರು ಸಹಿತವಾಗಿ ಇದನ್ನ ಸುಲಭವಾಗಿ ಬಳಸಬಹುದು. ಕುಲಗೆಟ್ಟ ಮತ ಅಂತಂದ್ರೆ ನಾವು ನೋಡ್ಬೋದು, ಮೊದಲು AB ಎನ್ನುವಂತ 2 ಹೆಸರಿದೆ ಅಂತಂದ್ರೆ ಮೊದಲು ಇಂಕ್ ಪ್ಯಾಡ್ ಗಳನ್ನ ಒತ್ತಬೇಕಾಗಿತ್ತಲ್ವಾ? ಅಲ್ಲಿ ಒಂದು ಗೆರೆ ಮಾರ್ಕ್ ಅನ್ನ ಹಾಕ್ತಾ ಇದ್ರು AB ಅನ್ನೋದರ ಮಧ್ಯೆ. ಅಲ್ಲಿ ನಾವು ಅನಕ್ಷರಸ್ಥರು ಏನ್ ಮಾಡ್ತಾ ಇದ್ರು ಅಂದ್ರೆ ಮಿಡ್ಲಲ್ಲಿ ಆ ಒಂದು ಲೈನ್, ಆ ಒಂದು ಗೆರೆ ಬಂದಿರುತ್ತಲ್ಲ, ಅದ್ರ ಮೇಲೆ ಸೀಲನ್ನ ಹಾಕಿಬಿಡೋದು. ಅದು ಯಾವ್ದು ಕೌಂಟಿಂಗ್ ತಗೊಳ್ಬೇಕು, A ಅಂತ ತಗೊಳ್ಬೇಕು, B ಅಂತ ತಗೊಳ್ಬೇಕು, ಕನ್ಫ್ಯೂಸ್ ಆಗ್ತಾ ಇತ್ತು. ಆ ಕನ್ಫ್ಯೂಷನ್ ಆಗಬೇಕಾದ್ರೆ ಆ ಮತವನ್ನ, ಆ ಒಂದು ಪೇಪರ್ ಅನ್ನ ಕುಲಗೆಟ್ಟ ಮತ ಅಂತ ಕರೀತಾರೆ. ಅಂದ್ರೆ ಯಾರಿಗೂ ಸಹ ಕೌಂಟಿಂಗ್ಗೆ ತಗೊಳ್ಳೋದಿಲ್ಲ. ಎಗೂ ತಗೊಳ್ಳೋದಿಲ್ಲ ಆ ಕೌಂಟು ಮತ, ಬಿಗೂ ಸಹ ತಗೊಳ್ಳೋದಿಲ್ಲ. ಅದು ಕುಲಗೆಟ್ಟ ಮತ. ಆದ್ರೆ ಇಲ್ಲಿ ಹಾಗಲ್ಲ. ಒಂದು ಬ್ಲೂ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಒಬ್ಬನಿಗೆ ಮತ ಹೋಯ್ತು, ಅದು ಕುಲಗೆಟ್ಟ ಮತ ಅಂತ ಆಗೋದಿಲ್ಲ, ಅದು ವೇಸ್ಟ್ ಆಗೋದಿಲ್ಲ ಒಂದು ವೋಟ್ ಎನ್ನುವಂಥದ್ದು. ಇಲ್ಲಿ ಈ ಒಂದು ಇವಿಎಂ ಇಂದ ಈ ಒಂದು ಕುಲಗೆಟ್ಟ ಮತಗಳ ಪ್ರಮಾಣ ಎನ್ನುವಂಥದ್ದು ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಎನ್ಶೋರ್ ದಿ ಪ್ರಿನ್ಸಿಪಲ್ ಆಫ್ 1 man 1 vote. ಇಲ್ಲಿ ಪ್ರಿನ್ಸಿಪಲ್ಸ್ ಏನಿದೆ, ಒಬ್ಬ ವ್ಯಕ್ತಿಗೆ ಒಂದು ಮತದಾನವನ್ನ ಮಾಡಲಿಕ್ಕೆ ಮಾತ್ರ ಸಹಾಯಕ ಆಗುವಂಥದ್ದನ್ನೆಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಚುನಾವಣೆಯಲ್ಲಿ ಅಕ್ರಮಗಳನ್ನ ತಡೆಯಲಿಕ್ಕೆ ಸಾಧ್ಯವಾಗುವಂಥದ್ದನ್ನ ನಾವು ನೋಡ್ತೀವಿ. ಬೈ ಯೂಸಿಂಗ್ ಇವಿಎಂ ಕ್ರಾಡ್ ಟು ದಿ accurate result can be
declared fastly. By the using of EVM, accurate result can be declared ಫಾಸ್ಟ್ಲಿ. ವಿದ್ಯುನ್ಮಾನ ಮತಯಂತ್ರವನ್ನ ಬಳಸುವುದರ ಮೂಲಕವಾಗಿ ನಾವು ಶೀಘ್ರವಾಗಿ ಮತದಾನವನ್ನ ನಡೆಸುವುದರ ಜೊತೆಗೆ ಮತ ಎಣಿಕೆಯ ಪ್ರಕ್ರಿಯೆಯನ್ನು ಸಹ ಶೀಘ್ರವಾಗಿ ನಡೆಸಲು ಸಹಾಯಕಾರಿಯನ್ನಂದ್ರೆ ಫಲಿತಾಂಶವನ್ನು ಸಹ ನಾವು ಶೀಘ್ರಗತಿಯಲ್ಲಿ ಪಡೆದುಕೊಳ್ಳಿಕ್ಕೆ ಸಹಾಯಕಾರಿಯಾಗಿರುವಂತದ್ದನ್ನು ನಾವು ನೋಡಬಹುದಾಗಿದೆ. ಸೊ EVM ಬಂದಿರೋದ್ರಿಂದಾಗಿ ಒಂದು ಎಲೆಕ್ಷನ್ ಚುನಾವಣೆ ನಡೆಸುವಂತಹ ಸಂದರ್ಭದಲ್ಲಿ ಬಹಳಷ್ಟು ಉಪಯೋಗಕಾರಿಯಾಗಿರುವಂತದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಅಂದ್ರೆ ಇಲ್ಲಿ ಇಕೋ ಫ್ರೆಂಡ್ಲಿ ಇರ್ಬೋದು, ಒಂದು ಹಣದ ಉಳಿತಾಯ ಇರ್ಬೋದು, ಸೇವ್ ಟೈಮ್ ಅಂದ್ರೆ ಸಮಯದ ಉಳಿತಾಯ ಆಗುವುದರ ಜೊತೆಗೆ ಬಹಳಷ್ಟು ಆರ್ಥಿಕವಾಗಿ ಒಂದು ಉತ್ತಮವಾಗಿ ನಾವು ಇರ್ಲಿಕ್ಕೆ ಸಹಾಯಕಾರಿಯಾಗುವುದು. ಮತ್ತೆ ಬೋಗಸ್ ವೋಟಿಂಗ್ ಅಂದ್ರೆ ಒಬ್ಬರೇ 2-3 ಸಲ ಬಂದು ಮತ ಹಾಕುವಂತ ಸಂದರ್ಭಗಳು ಕೆಲವೊಂದು ಸಲ ಇರ್ತಾ ಇತ್ತು ಮುಂಚೆ. ಆದರೆ ಈಗ ಹಾಗಲ್ಲ, 1 man 1 vote, ಒಬ್ಬ ವ್ಯಕ್ತಿಗೆ ಒಂದು ಮತದಾನ ಎನ್ನುವಂತ ಒಂದು ಪದ್ಧತಿ ಎನ್ನುವಂಥದ್ದು ಉತ್ತಮವಾದಂತ ಸುಧಾರಣೆ ಆಗಿರುವಂತದ್ದನ್ನು ನಾವು ನೋಡ್ತೀವಿ. ಇಷ್ಟು ದಿ ಡೆವಲಪ್ಡ್ ಟೆಕ್ನಾಲಜಿ, ಇದೊಂದು ಉತ್ತಮ ತಂತ್ರಜ್ಞಾನಕ್ಕೆ ಉದಾಹರಣೆ ಆಗಿರುವಂತದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್, ಇನ್ ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಆಫ್ ಆಂಟಿಸಿಡೆಂಟ್ಸ್ ಆಫ್ ದಿ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ. ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಆಫ್ ಆಂಟಿಸಿಡೆಂಟ್ಸ್ ಆಫ್ ದಿ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ ಆಗುವಂತದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಇದರಲ್ಲಿ ಯಾವುದು 3 ಪಾಯಿಂಟ್ಸ್ಗಳು ಬರುತ್ತೆ. ಕ್ರಿಮಿನಲ್ ಆಂಟಿಸಿಡೆಂಟ್ಸ್, ಅಪರಾಧ ವಿವರಗಳ ಕಡ್ಡಾಯ ಘೋಷಣೆ. ಸೆಕೆಂಡ್ ಒನ್ ಎಜುಕೇಶನಲ್ ಆಂಟಿಸಿಡೆಂಟ್ಸ್, ಶಿಕ್ಷಣ ವಿವರದ ಹಿನ್ನೆಲೆ. ಥರ್ಡ್ ಒನ್ ಪ್ರಾಪರ್ಟಿ ಆಂಟಿಸಿಡೆಂಟ್ಸ್, ಆಸ್ತಿ ವಿವರಗಳ ಕಡ್ಡಾಯ ಘೋಷಣೆ ಆಗುವಂಥದ್ದು. So the candidates have to be disclosure their personal details of the criminal, educational and property will filing their nominations. ನೋಡಿ, ಚುನಾವಣೆಗಳಲ್ಲಿ ಸುಧಾರಣೆಯನ್ನ ತಂದು ಪ್ರಜಾತಂತ್ರ ವ್ಯವಸ್ಥೆಯನ್ನ ಮತ್ತಷ್ಟು ಬಲಗೊಳಿಸುವಂತ ಒಂದು ಉದ್ದೇಶದಿಂದ ಒಬ್ಬ ವ್ಯಕ್ತಿ ನಾಮಪತ್ರವನ್ನ ಸಲ್ಲಿಸುವಾಗ, ನಾಮಪತ್ರ ಅಂತ ಗೊತ್ತಿದೆ ಅಲ್ವಾ, ಅಂದ್ರೆ ಚುನಾವಣೆಗೆ ನಾನು ನಿಲ್ತಾ ಇದ್ದೀನಿ ಅಂತಂದ್ರೆ ಮೊದಲಿಗೆ ಚುನಾವಣೆಗೆ ನಾನು ಆಯೋಗಕ್ಕೆ ಹೋಗಿ ನನ್ನ ಡೀಟೇಲ್ಸ್ ಅನ್ನ, ನನ್ನ ವಿವರಗಳನ್ನ ನಾನು ಸಬ್ಮಿಟ್ ಮಾಡುವಂಥದ್ದು. ನಾಮಪತ್ರವನ್ನ ಸಲ್ಲಿಸುವಾಗ ಕೆಲವು ವಿವರಗಳನ್ನ ಕಡ್ಡಾಯವಾಗಿ ಕೊಡಲೇಬೇಕಾಗತ್ತೆ. ಆ ಕಡ್ಡಾಯ ವಿವರಗಳಲ್ಲಿ ಫಸ್ಟ್ ಒನ್ ಕ್ರಿಮಿನಲ್ ಆಂಟಿಸಿಡೆಂಟ್ಸ್, ಅಪರಾಧ ವಿವರಗಳ ಕಡ್ಡಾಯ ಘೋಷಣೆಯನ್ನ ಮಾಡಿಕೊಳ್ಳೇಬೇಕಾಗತ್ತೆ ಅಭ್ಯರ್ಥಿ. ಟು ಕರ್ವ್ ಕ್ರಿಮಿನಲೈಸೇಷನ್ಸ್ ಆಫ್ ದಿ ಪೊಲಿಟಿಕ್ಸ್, ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ 2002 ಗಿವ್ ದಿ ಡೈರೆಕ್ಷನ್ಸ್ ಟು elections commissions to the implement, and parliament also amended the Representations of People Act in 1951 in December 2002. ರಾಜಕಾರಣದಲ್ಲಿ ಅಪರಾಧೀಕರಣದಿಂದಾಗಿ ಇಡೀ ದೇಶದ ರಾಜಕೀಯ ಎನ್ನುವಂಥದ್ದು ಮಲಿನಗೊಂಡಿರುವಂಥದ್ದನ್ನು ನಾವು ನೋಡಬಹುದು. ಶಾಸನ ಸಭೆಯಲ್ಲಿ ಒಳ್ಳೆಯವರಿಗಿಂತ ಕ್ರಿಮಿನಲ್ಗಳ ಹಿನ್ನೆಲೆ ಉಳ್ಳಂಥವರೇ ಬಹಳಷ್ಟು ಇರುವಂಥದ್ದನ್ನು ನಾವು ನೋಡ್ತೀವಿ. ಬಹುಶಃ ನಮಗೇನನ್ಸಬಹುದು, ಶಾಸಕಾಂಗದಲ್ಲೇ ಒಂದು ಜೈಲು ಮಾಡಿದ್ರೆ ಅಲ್ಲಿ ಬಹುಜನರು ಎನ್ನುವಂಥವ್ರು ಜೈಲಲ್ಲೇ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂದ್ರೆ ಅಷ್ಟೊಂದು ರಾಜಕೀಯದಲ್ಲಿ ಅಕ್ರಮಗಳು, ಕ್ರಿಮಿನಲ್ ಒಂದು ಮೊಕದ್ದಮೆ ಉಳ್ಳಂಥವರು ಬಹಳಷ್ಟು ಮಂದಿಗಳನ್ನು ನಾವು ನೋಡ್ತೀವಿ. ನಮ್ಮ ಕಾನೂನುಗಳನ್ನ ಮಾಡೋರು ಯಾರು? ಇವರೇ, ಶಾಸಕಾಂಗದವರೇ ನಮ್ಮ ಕಾನೂನುಗಳನ್ನ ಮಾಡೋರು. ಅವರೇ ದೊಡ್ಡ ಕಳ್ಳರಾದ್ರೆ ಕಾನೂನುಗಳನ್ನ ಯಾರು ಮಾಡೋರು? ಸರಿಯಾದಂತಹ ಕಾನೂನುಗಳನ್ನ ಯಾರು ಮಾಡಬೇಕಾಗತ್ತೆ ಅಲ್ವಾ? ಹಾಗಾಗಿ ನಮ್ಮ ಸುಪ್ರೀಂ ಕೋರ್ಟೇ ಏನ್ ಹೇಳಿದೆ, ಯಾರು ಚುನಾವಣೆಯಲ್ಲಿ ನಿಲ್ತಾರೋ, ಸ್ಪರ್ಧಿಸ್ತಾರೋ ಅಂಥವರಿಗೆ ಕ್ರಿಮಿನಲ್ ಹಿನ್ನೆಲೆಗಳು ಅಥವಾ ಒಂದು ಅಪರಾಧ ಹಿನ್ನೆಲೆಗಳು ಇರಬಾರ್ದು ಎನ್ನುವಂಥದ್ದನ್ನ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದನ್ನ ನಾವು ನೋಡ್ಬೋದು. ಹಾಗಾಗಿ ಪರಿಶುದ್ಧ ಶಾಸಕಾಂಗ ಎನ್ನುವಂಥದ್ದು ನಮಗೆ ಬೇಕು. ಹಾಗಾದ್ರೆ ಅಲ್ಲಿ ಏನಿರಬಾರ್ದು? ಅಪರಾಧಿಗಳು ಇರಬಾರ್ದು.
This act, submissions of the details regarding criminal antecedents are made compulsory for all the candidate along with their nominations paper. ಪ್ರತಿಯೊಬ್ಬ ಅಭ್ಯರ್ಥಿಯೂ ಸಹ ನಾಮಪತ್ರವನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ತನ್ನ ಅಪರಾಧಗಳ ವಿವರಣೆಯನ್ನ ಕಡ್ಡಾಯವಾಗಿ ನಾಮಪತ್ರದ ಜೊತೆಗೆ ಇಟ್ಟು ಕೊಡಬೇಕಾಗುತ್ತೆ. ದಿ ರೀಸೆಂಟ್ ಡಿಸಿಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ made it clearly that the candidates having the criminal records are debarred from the contesting elections and the membership legislature would lose their membership. ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಎನ್ನುವಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯವು 2003ರಲ್ಲಿ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನ ನೀಡಿ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲ ಅಭ್ಯರ್ಥಿಗಳು ತಮ್ಮ ನಾಮಪತ್ರದ ಜೊತೆಗೆ ಒಂದು ಅಫಿಡವಿಟ್ ಸಲ್ಲಿಸಬೇಕು. ಅದರಲ್ಲಿ ತಮ್ಮ ಅಪರಾಧ ವಿವರಗಳನ್ನ ಸಲ್ಲಿಸಬೇಕೆಂದು ತಿಳಿಸಿದ್ದಾರೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಂತೆ ಒಂದು ತೀರ್ಪನ್ನು ನೀಡಿದೆ. ಅಲ್ಲಿ ಕಾರಾಗೃಹವಾಸ ಅನುಭವಿಸಿದ ಜನಪ್ರತಿನಿಧಿಗಳು ತಮ್ಮ ಶಾಸನಸಭಾ ಸದಸ್ಯತ್ವವನ್ನ ಕಳೆದುಕೊಳ್ಳುವುದ ಅಲ್ಲದೆ ನಂತರ ಚುನಾವಣೆಗೆ ಸ್ಪರ್ಧಿಸಲು ಸಹ ಸಾಧ್ಯವಾಗುವುದಿಲ್ಲ ಅಂತ ಹೇಳಿರುವಂತದ್ದನ್ನ ನಾವು ನೋಡಬಹುದು. ಸುಪ್ರೀಂ ಕೋರ್ಟ್ ಆರ್ಡರೇ ಇದೆ. ಏನಂತ? ಯಾರು ಕ್ರಿಮಿನಲ್ ಆಗಿರ್ತಾರೋ, ಒಂದು ಶಾಸಕಾಂಗ, ಒಂದು MLA ಇರ್ಬೋದು ಅಥವಾ MP ಇರ್ಬೋದು, ಏನಾದ್ರೂ ತಪ್ಪಿತಸ್ಥ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆದ್ರೆ ಅವನು ಅಪರಾಧಿಯಾಗಿರ್ತಾನೆ. ಅಂತಹ ಅಪರಾಧಿಯ ಶಾಸನ ಸಭೆಯ ಸದಸ್ಯತ್ವ ಎನ್ನುವಂಥದ್ದು, ಅವನ ಒಂದು MLA ಅಥವಾ MP ಸೀಟ್ ಎನ್ನುವಂಥದ್ದು ಡಿಸ್ಕ್ವಾಲಿಫೈ ಆಗುತ್ತೆ. ಅಂದ್ರೆ ಅವನು ಅದಕ್ಕೆ ಅರ್ಹ ಅಲ್ಲ ಅಂತ ಅವನನ್ನ ತೆಗೆದುಹಾಕುವಂಥದ್ದನ್ನ ನಾವು, ಸದಸ್ಯತ್ವ ಎನ್ನುವಂಥದ್ದು ರದ್ದಾಗುವಂಥದ್ದನ್ನ ನಾವು ನೋಡ್ತೀವಿ. ಅದರ ಜೊತೆಗೆ ಅವನು ಮತ್ತೆ ಪುನಃ ಚುನಾವಣೆಗಳನ್ನ ಸ್ಪರ್ಧಿಸಲು ಸಹ ಸಾಧ್ಯ ಆಗದೇ ಇರುವಂತದ್ದನ್ನ ಇಲ್ಲಿ ನಾವು ನೋಡ್ತೀವಿ. ದಿ ಪ್ರೊವೈಡ್ ಇನ್ Representations of People Act in 1951 is a provides in as per the act as person he is disqualified from the contesting elections only one conventions by the court of law. ಅಪರಾಧಕ್ಕೆ ನೋಡಿ ಇಲ್ಲಿ ಜನಪ್ರತಿನಿಧಿ ಕಾಯ್ದೆ ಒಂದು ಅನ್ವಯವಾಗಿ 1951ರಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಎನ್ನುವಂಥದ್ದು ಬರುತ್ತೆ. ಅದರ ಅನ್ವಯವಾಗಿ ಅಪರಾಧಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದರೂ ಅಂತಹ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ನೋಡಿ, ಒಬ್ಬ ವ್ಯಕ್ತಿಯ ಮೇಲೆ FIR ಆಗಿದೆ, FIR ಆಗಿ ಆ ಒಂದು ಕೇಸು ಕೋರ್ಟಲ್ಲಿ ಇದೆ ಅಂತಂದ್ರೆ ಅವನು ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಇಲ್ಲ ಎನ್ನುವಂಥದ್ದನ್ನ ಇಲ್ಲಿ ಕೋರ್ಟ್ ಹೇಳಿರುವಂಥದ್ದನ್ನ ನಾವು ನೋಡ್ತೀವಿ. ಅದರ ಜೊತೆಗೆ ಕೇಸ್ ಫೈಲ್ಡ್ ಇನ್ 6 months ಬಿಫೋರ್ ಎಲೆಕ್ಷನ್ಸ್ ವುಡ್ ಲೆಡ್ ದಿ ಡಿಸ್ಕ್ವಾಲಿಫಿಕೇಶನ್. ನಾಮಪತ್ರ ಸಲ್ಲಿಸುವ 6 ತಿಂಗಳ ಪೂರ್ವದಲ್ಲಿಯೂ ಅಭ್ಯರ್ಥಿಯು ವಿಚಾರಣೆ ಎದುರಿಸುತ್ತಿದ್ದರೆ ಅಥವಾ ಆ ಒಂದು ವಿಚಾರಣೆ ಬಾಕಿ ಇದ್ದರೆ ಯಾವುದೇ ಅಪರಾಧದಿಂದ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಅನುಭವಿಸಿದ್ದರೆ ಚುನಾವಣೆಗೆ ಸ್ಪರ್ಧಿಸುವಂತೆ ಅವನು ಇರೋದಿಲ್ಲ. ನೋಡಿ, ಇಲ್ಲೇ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸ್ತಾನೆ ಅಂತಂದ್ರೆ ಅವನ ಮೇಲೆ FIR ಇರಬಾರ್ದು, ಕೇಸ್ಗಳು ಇರಬಾರ್ದು, ಕೇಸ್ಗಳು ಕೋರ್ಟಲ್ಲಿ ವಿಚಾರಣೆ ನಡೀತಾ ಇರಬಾರ್ದು. ಅದರ ಜೊತೆಗೆ ಅದಕ್ಕೂ ಮುಂಚಿತವಾಗಿ 6 ತಿಂಗಳ ಮೊದಲೇ ಅವನ ಮೇಲೆ ಯಾವುದೇ ಒಂದು ಪ್ರಕರಣಗಳು ಅಥವಾ ಕೇಸ್ಗಳು ಇರಬಾರ್ದು. ಅದು ಖುಲಾಸೆಗೊಂಡಿರಬೇಕು, ಅಂದ್ರೆ ಅವನು ನಿರಪರಾಧಿ ಅಂತ ಆಗಿರ್ಬೇಕು. ಒಂದು ವೇಳೆ ಆಗಿಲ್ಲ ಅಂತ ಆದ್ರೆ, ವಿಚಾರಣೆ ನಡೀತಾ ಇದ್ರೆ ಅಥವಾ ಅವನು 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಜೈಲು ಶಿಕ್ಷೆನ ಅನುಭವಿಸಿದ್ರೆ ಅವನಿಗೆ ಏನಾಗಲ್ಲ, ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಆಗಲ್ಲ. ಟು ದಿ ಕೇಸ್ ಇನ್ ವಿಚ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ದಿ ವಿತ್ ದಿ ಅಫೆನ್ಸ್ ಅಂಡ್ ದಿ ಇನ್ 2 or more year disqualified in the ಎಲೆಕ್ಷನ್ಸ್. ಅಂದ್ರೆ 6 ವರ್ಷಗಳ ಕಾಲ ಅವನು, ಒಂದು ವ್ಯಕ್ತಿ ಶಿಕ್ಷೆಯಾಗಿದೆ, ಅವನು ಜೈಲಿಗೆ ಹೋಗಿ ಬಂದಿದ್ದಾನೆ ಅಂತ ಆದ್ರೆ ಅವನಿಗೆ
6 ವರ್ಷಗಳ ತನಕ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವಿಲ್ಲ. ಒಬ್ಬ ವ್ಯಕ್ತಿ 2 ವರ್ಷ ಹಿಂದೆ ಜೈಲಿಗೆ ಹೋಗಿರ್ತಾನೆ, ಇವತ್ತು ರಿಲೀಸ್ ಆಗಿ ಬಂದ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ 1 ತಿಂಗಳ ನಂತರ ಅವನಿಗೆ ಒಂದು ಎಲೆಕ್ಷನ್ ಇದೆ, ಆದ್ರೆ ಆ ಎಲೆಕ್ಷನ್ಗೆ ಅವನು ಕಂಟೆಸ್ಟ್ ಮಾಡೋ ಹಾಗೆ ಇಲ್ಲ, ಆಯ್ತಾ. ಅದಾದ ನಂತರ 5 ಇಯರ್ಸ್ಗೆ ಒಮ್ಮೆ ಎಲೆಕ್ಷನ್ ನಡೆಯುತ್ತಲ್ವಾ, 5 ವರ್ಷ ಆಯ್ತು. 5 ವರ್ಷ ಆದ್ಮೇಲೆ ಮತ್ತೆ 6ನೇ ವರ್ಷದ ಎಲೆಕ್ಷನ್ ಬರುತ್ತಲ್ವಾ, 6ನೇ ವರ್ಷಕ್ಕೆ ಅವನು ಕಂಟೆಸ್ಟ್ ಮಾಡಬಹುದಾ? ಅವಾಗ ಏನಾಗಿರೋದಿಲ್ಲ, ಇವನು ಹೊರಗಡೆ ಬಂದು, ಜೈಲಿನಿಂದ ಹೊರಗಡೆ ಬಂದು ಎಷ್ಟು ವರ್ಷ ಆಗಬೇಕು? 6 ವರ್ಷ ಆಗಬೇಕು, ಕಂಪ್ಲೀಟ್ ಆಗಿ 6 ವರ್ಷ ಆಗಿರಬೇಕು. ಆದ್ರೆ 6 ವರ್ಷ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗೋದಿಲ್ಲ, ಅವನು 2ನೇ ಸಲನೂ ಸಹ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಅಪರಾಧ ವಿವರಗಳನ್ನ ತಿಳಿಸಬೇಕು. ಹಾಗಿದ್ರೆ ಈ ಅಪರಾಧ ವಿವರಗಳು ಚುನಾವಣಾ ಆಯೋಗಕ್ಕೆ ಮಾತ್ರ ಗೊತ್ತಿರುತ್ತಾ? ಖಂಡಿತವಾಗಿಯೂ ಇಲ್ಲ. ಪ್ರತಿಯೊಬ್ಬನಿಗೂ ಸಹ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಲ್ತಾನೆ ಅಂತಂದ್ರೆ ಅವನ ಅಪರಾಧ ವಿವರಗಳನ್ನ ಎಲ್ಲರೂ ಸಹ ತಿಳ್ಕೊಳ್ಬಹುದು. ಯಾಕಂದ್ರೆ ಅಲ್ಲಿ ಪೇಪರ್ ಆ್ಯಡ್ ಕೊಡ್ತಾರೆ. ಪೇಪರ್ ಆ್ಯಡ್ ಕೊಡುವಂಥದ್ದನ್ನ ನಾವು ನೋಡ್ತೀವಿ. ಪೇಪರಲ್ಲಿ ಆ್ಯಡ್ ಕೊಡ್ತಾರೆ, ಅದನ್ನ ನಾವು ಓದಬಹುದು. ಯಾವ ವ್ಯಕ್ತಿಯ ಮೇಲೆ ಯಾವ ರೀತಿಯಾದಂತಹ ಅಪರಾಧ ಎಸಗಿದಾನೆ, ಯಾವ ರೀತಿ ಕೇಸಸ್ಗಳಿದೆ, ಅವನ ಕ್ರಿಮಿನಲ್ ಹಿನ್ನೆಲೆಗಳು ಏನು ಎನ್ನುವಂಥದ್ದನ್ನು ನಾವು ಮಾಧ್ಯಮಗಳ ಮೂಲಕ ತಿಳಿಯುವುದರ ಮೂಲಕವಾಗಿ ಉತ್ತಮ ಸಚ್ಚಾರಿತ್ರ್ಯವುಳ್ಳಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲು ಸಹಾಯಕಾರಿಯಾಗಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಅಪರಾಧ ವಿವರಗಳ ಕಡ್ಡಾಯವಾದಂತಹ ಘೋಷಣೆಯನ್ನ ಅಥವಾ ಹಿನ್ನೆಲೆಯನ್ನ ಅವರು ಚುನಾವಣಾ ಆಯೋಗಕ್ಕೆ ಕೊಡಲೇಬೇಕಾಗುತ್ತೆ. ದೆನ್ ಸೆಕೆಂಡ್ ಒನ್, ಎಜುಕೇಶನಲ್ ಆಂಟಿಸಿಡೆಂಟ್ಸ್, ಶೈಕ್ಷಣಿಕ ವಿವರಗಳ ಕಡ್ಡಾಯವಾದಂಥ ಘೋಷಣೆಯನ್ನ ಮಾಡಲೇಬೇಕಾಗುತ್ತೆ. ದಿ ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಬಿ ಫೈಲ್ ಆನ್ ಅಫಿಡೇವಿಟ್ ಟು ಗಿವ್ ದಿ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಹಿಸ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್. ಅಭ್ಯರ್ಥಿಗಳು ಸುಶಿಕ್ಷಿತರಾಗಿದ್ದಾರೋ ಎನ್ನುವುದರ ಕುರಿತಾಗಿ ತಿಳಿಯುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಶಾಸನ ಸಭೆಗೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ಶಾಸನ ರಚಿಸುವಂಥ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಹಾಗಾಗಿ ಆ ಶಾಸನ ಎನ್ನುವಂಥದ್ದು ಪರಿಣಾಮಕಾರಿಯಾಗಿ ರಚನೆಗೊಳ್ಳಬೇಕಾದ್ರೆ ಅಲ್ಲಿ ಸುಶಿಕ್ಷಿತರಾದಂತಹ ಒಬ್ಬ ಅಭ್ಯರ್ಥಿ ಇರುವಂಥದ್ದು ಮತ್ತು ಕಾನೂನು ಪರಿಜ್ಞಾನ ಹೊಂದಿರುವಂತಹ ಅಭ್ಯರ್ಥಿಗಳು ಇರುವಂಥದ್ದು ಪ್ರಮುಖವಾಗಿ ಇರುತ್ತೆ. ಹಾಗಾಗಿ ಅದನ್ನ ನಾವು ಯಾರು ಸುಶಿಕ್ಷಿತರು ಯಾರು ಅಶಿಕ್ಷಿತರು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಗುವಂಥದ್ದನ್ನು ನಾವು ನೋಡ್ತೀವಿ. ಬೀಯಿಂಗ್ ದಿ ರಿಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್, ಒನ್ ಹ್ಯಾಸ್ ಟು ಬಿ ಎಜುಕೇಟೆಡ್ ಅಂಡ್ ಟೇಕ್ ಪಾರ್ಟ್ ಇನ್ ದಿ ಪ್ರೊಸೀಡಿಂಗ್ ಆಫ್ ದಿ ಲೆಜಿಸ್ಲೇಚರ್, ಇಟ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಇನ್ ಲಾ ಮೇಕಿಂಗ್ ಪ್ರೊಸೆಸ್. ಸೊ ಲಾ ಮೇಕಿಂಗ್ ಪ್ರೊಸೆಸ್, ಕಾನೂನು ಪ್ರಕ್ರಿಯೆಯಲ್ಲಿ ಇವರು ಭಾಗವಹಿಸೋದ್ರಿಂದಾಗಿ ಇವರಿಗೆ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಎನ್ನುವಂಥದ್ದು ಇರಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಬಟ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಮೆನ್ಷನ್ಡ್ ಎನಿ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಟು ದಿ ಕ್ಯಾಂಡಿಡೇಟ್ಸ್. ದಿಸ್ ಡಿಸ್ಕ್ಲೋಸರ್ enable the voters to be elect in qualified persons. ನೋಡಿ, ಇಲ್ಲಿ ನಮ್ಮ ಸಂವಿಧಾನ ಎನ್ನುವಂಥದ್ದು ಚುನಾವಣೆಗೆ ನಿಲ್ಲಬೇಕಾದ್ರೆ ಅಭ್ಯರ್ಥಿಗೆ ಎಷ್ಟು ಶೈಕ್ಷಣಿಕ ಅರ್ಹತೆ ಇರಬೇಕು ಎನ್ನುವುದರ ಕುರಿತಾಗಿ ತಿಳಿಸಿಲ್ಲ. ಆದರೆ ನಾವು ಯೋಚನೆ ಮಾಡಿ ಮತ ಹಾಕಬೇಕಾಗತ್ತೆ. ಉತ್ತಮ ಕಾನೂನುಗಳು ರಚನೆಯಾಗಬೇಕು ಅಂತಂದ್ರೆ ಉತ್ತಮ ಅಭ್ಯರ್ಥಿಯ ಆಯ್ಕೆಯಾಗಬೇಕು. ಹಾಗಾಗಿ ಇಲ್ಲಿ ಒಬ್ಬ ಅಭ್ಯರ್ಥಿ ಎನ್ನುವಂಥವನು ಯಾವ ರೀತಿಯಾದಂಥ ಶಿಕ್ಷಣವನ್ನ ಪಡ್ಕೊಂಡಿದ್ದಾನೆ ಎನ್ನುವಂಥದ್ದನ್ನ ಚುನಾವಣಾ ಆಯೋಗಕ್ಕೆ ತಿಳಿಸಬೇಕಾಗತ್ತೆ. ಚುನಾವಣಾ ಆಯೋಗ ಎನ್ನುವಂಥದ್ದು ಪತ್ರಿಕೆಗಳಲ್ಲಿ ಆ ಒಂದು ಪ್ರಕಟಣೆಗಳನ್ನ ಹೊರಡಿಸುತ್ತೆ. ಅದನ್ನ ನಾವು ಸಾಮಾನ್ಯ ಜನರು ತಿಳ್ಕೊಂಡು ಉತ್ತಮವಾದಂತಹ ಶಿಕ್ಷಣವನ್ನ ಪಡ್ಕೊಂಡಂತಹ ವ್ಯಕ್ತಿಗೆ ಮತದಾನವನ್ನ ಹಾಕಲಿಕ್ಕೆ ಹೆಚ್ಚು ಸಹಕಾರಿಯಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಥರ್ಡ್ ಒನ್, ಪ್ರಾಪರ್ಟಿ ಆಂಟಿಸಿಡೆಂಟ್ಸ್, ಅಂದ್ರೆ ಆಸ್ತಿಯ ವಿವರಗಳ ಕಡ್ಡಾಯ ಘೋಷಣೆ ಅಥವಾ ಆಸ್ತಿಯ ವಿವರಗಳ ಹಿನ್ನೆಲೆ ಆಗಿರುವಂತದ್ದನ್ನು ಏನಿದೆ ಎನ್ನುವಂಥದ್ದನ್ನು ತಿಳ್ಕೊಳ್ಬಹುದು. ಇಸ್ ಕನ್ಸಿಸ್ಟಿಂಗ್ ಅಂಡ್ ಎಲೆಕ್ಷನ್ಸ್ ಇಸ್ ಟು ದಿ ಎಕ್ಸ್ಪೆನ್ಸಿವ್ ಇನ್ ಅಫೇರ್ಸ್. ಅಂದ್ರೆ ನಾವು ನೋಡ್ತೀವಿ ಈ ಒಂದು ಮನಿ ಪವರ್, ಈ ಒಂದು ಆಧುನಿಕವಾದಂತ ಯುಗದಲ್ಲಿ ಹಣದ ಒಂದು ಉಪಯೋಗ ಎನ್ನುವಂಥದ್ದು ಅಥವಾ ಅದರ ಒಂದು ಶಕ್ತಿ ಎನ್ನುವಂಥದ್ದು ಹೆಚ್ಚು ಪ್ರಭಾವಯುತವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ
ಆಸ್ತಿಯ ವಿವರಗಳ ಕಡ್ಡಾಯ ಘೋಷಣೆ ಎನ್ನುವಂಥದ್ದು ಈ ಒಂದು ಅಭ್ಯರ್ಥಿ ಎನ್ನುವಂಥವನು ಮಾಡಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ದಿನ ಬೆಳಗಾದ್ರೆ IT ರೈಡ್ಗಳು ಆಗುತ್ತೆ, CBI ರೈಡ್ಗಳು ಆಗುತ್ತೆ ಅಲ್ವಾ? ಅಂದ್ರೆ ಯಾರ ಮನೆಯ ಮೇಲೆ ಆಗುತ್ತೆ? ನಮ್ಮ ಮನೆ ನಿಮ್ಮ ಮನೆ ಮೇಲೆ ಆಗುತ್ತಾ? ಇಲ್ಲ. ಈ ಒಂದು ಪೊಲಿಟಿಷಿಯನ್ಸ್ ಮನೆ ಮೇಲೆ, ರಾಜಕಾರಣಿಗಳ ಮನೆಗಳ ಮೇಲೆ ರೈಡ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಯಾರು ಹಣ ಮಾಡ್ತಾರೆ? ರಾಜಕಾರಣಿಗಳೇ ರಾಜಕಾರಣಕ್ಕೆ ಬಂದು ಹಣವನ್ನ ಮಾಡ್ತಾರೆ. ಅವರ ಹೆಸರಿನಲ್ಲಷ್ಟೇ ಅಲ್ಲ, ಅವರ ಹೆಂಡತಿ, ಅವರ ಒಂದು ಮಕ್ಕಳು, ಮೊಮ್ಮಕ್ಕಳು ಹೆಸರಿನ ಎಲ್ಲರ ಹೆಸರಿನಲ್ಲೂ ಸಹ ಆಸ್ತಿಗಳನ್ನ ಮಾಡಿ ಇಡುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾದಂಥವನು, ಜನರಿಗಾಗಿ ಶ್ರಮಿಸುವಂಥವನು, ಚುನಾವಣೆ ನಿಂತಾಗ್ಲೂ ಸಹ ಅವನ ಹತ್ರ ಒಂದೇ ರೀತಿಯಾದಂಥ ಆಸ್ತಿ ಇರುತ್ತೆ. ಚುನಾವಣೆ ನಂತರ ಅವನು 5 ವರ್ಷ ಕಳೆದ ನಂತರದಲ್ಲೂ ಸಹ ಒಂದೇ ರೀತಿಯಾದಂಥ ಆಸ್ತಿ ಇರುವಂಥದ್ದನ್ನ ನಾವು ನೋಡ್ತೀವಿ. ಆದರೆ ಅತ್ಯಂತ ಹೆಚ್ಚು ಆಸ್ತಿ ಉಳ್ಳಂಥವನು ಏನ್ ಮಾಡ್ತಾನೆ? ಸಾಮಾನ್ಯವಾಗಿ ಜನರಿಗೆ ಹಣದ ಆಮಿಷಗಳನ್ನ ಒಡ್ಡುವುದರ ಜೊತೆಗೆ ಮತವನ್ನ ಪಡೆದುಕೊಂಡು ಗೆಲ್ಲುವಂತ ಸಾಧ್ಯತೆಗಳು ಬಹಳಷ್ಟು ಇರೋದ್ರಿಂದಾಗಿ, ಟು ಕರ್ಬ್ ಇನ್ ದಿಸ್ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ದಿ ಮೇಡ್ ಇಟ್ ದಿ ಕ್ಲಿಯರ್ಲಿ ಡೀಟೇಲ್ಸ್ ಇನ್ ಮೂವೇಬಲ್ ಅಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ ಆಫ್ ದಿ ಕ್ಯಾಂಡಿಡೇಟ್ಸ್. ಒಬ್ಬ ವ್ಯಕ್ತಿಯ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್. ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ತಾನೆ ಅಂತಂದ್ರೆ ಅವನ ಹೆಸರಿನಲ್ಲಿ ಆಸ್ತಿಗಳು ಎಷ್ಟಿದೆ, ಮತ್ತೆ ಚರ ಮತ್ತು ಸ್ಥಿರ ಆಸ್ತಿಗಳು, ಅದರ ಜೊತೆಗೆ ಅವನ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ, ಕುಟುಂಬದ ಇತರ ಸದಸ್ಯರು, ಅವರ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ ಎನ್ನುವುದರ ಕುರಿತಾಗಿ ಸಂಪೂರ್ಣವಾದಂಥ ವಿವರಗಳನ್ನ ಚುನಾವಣಾ ಆಯೋಗಕ್ಕೆ ನೀಡಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದರಿಂದಾಗಿ ಯಾರು ಅತಿ ಹೆಚ್ಚು ಆಸ್ತಿ ಹೊಂದಿದ್ದಾರೆ, ಯಾರು ಕಡಿಮೆ ಆಸ್ತಿ ಹೊಂದಿದ್ದಾರೆ ಎನ್ನುವಂಥದ್ದನ್ನ ಸಾಮಾನ್ಯ ಪ್ರಜೆಗಳು ತಿಳಿದುಕೊಳ್ಳಿಕ್ಕೆ ಸಹಾಯಕವಾಗುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಜನಪ್ರತಿನಿಧಿಗಳು ಉತ್ತಮ ರೀತಿಯಲ್ಲಿ ಆಡಳಿತ ನಿರ್ವಹಿಸಿ ಜನಮನ್ನಣೆಗೆ ಪಾತ್ರವಾಗಲಿಕ್ಕೆ ಈ ಎಲ್ಲ ರೀತಿಯಾದಂತಹ ಒಂದು ಡೀಟೇಲ್ಸ್ಗಳನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಕಂಪಲ್ಸರಿಯಾಗಿ ಈ 3 ವಿವರಗಳನ್ನ ಚುನಾವಣಾ ಆಯೋಗಕ್ಕೆ ಚುನಾವಣೆಗೆ ಸ್ಪರ್ಧಿಸುವಂತಹ ವ್ಯಕ್ತಿಗಳು ನೀಡಬೇಕಾಗಿರುವಂಥದ್ದನ್ನ ನಾವು ನೋಡಬಹುದಾಗಿದೆ. ಸೊ ಇಂದಿನ ಒಂದು ಅವಧಿಯಲ್ಲಿ ನಾವು ಎಲೆಕ್ಷನ್ಸ್ ರಿಫಾರ್ಮ್ಸ್, ಚುನಾವಣಾ ಆಯೋಗದ ಕುರಿತಾಗಿ ತಿಳಿದಿದ್ದೇವೆ. ನೆಕ್ಸ್ಟ್ ಮುಂದಿನ ಒಂದು ಅವಧಿಯಲ್ಲಿ ಸ್ಟೇಟ್ ಫಂಡಿಂಗ್, ರಾಜ್ಯವೇ ಚುನಾವಣಾ ವೆಚ್ಚವನ್ನ ಭರಿಸುವುದು, ಇದರ ಕುರಿತಾಗಿ ತಿಳಿಯೋಣ.